ಹಾ ಇಲ್ಲೇ ಹಾವು ಕಚ್ಚಿದ್ದು ಇರಾವ ಎಲ್ಲಿ ಕಚ್ತೀಗಳು ಅದ್ರಲ್ಲೇನು ವಿಷ ಇರಲ್ಲ ಬಿಡು. ನೆಗ್ಲೆಕ್ಟ್ ಮಾಡಬೇಡ, ಅದೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಬಾಬಾ ನೆತ್ತು ನಾನು ಬಡಿತೀನಿ. ಹಾವು ನೋಡಿ ಇಲ್ಲಿ ಸತ್ ಬಿದ್ದಿದೆ. ನಾನು ಪ್ರ್ಯಾಂಕ್ ಮಾಡಿರೋದು ಆಲ್ಮೋಸ್ಟ್ ಕಡಿಮೆ, ಮಾಡಿದ್ರು ಬೇರೆ ಕಡೆ ಮಾಡಿದ್ದೀನಿ, ಬಟ್ ಫ್ಯಾಮಿಲಿಗೆ ಇದೆ ಮೊದಲನೇ ಪ್ರ್ಯಾಂಕ್ ಮಾಡ್ತಾ ಇರೋದು. ನೋಡೋಣ, ಹಾವು ಕಚ್ಚಿದೆ ಅಂದ್ಬಿಟ್ಟು ಒಂದು ಸಣ್ಣ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬಂದು ಯಾವ ಥರ ನಮ್ಮ ಅಮ್ಮ ನಮ್ಮ ಅಕ್ಕ ರಿಯಾಕ್ಟ್ ಮಾಡ್ತಾರಂತ ಇವಾಗ ಗೊತ್ತಾಗುತ್ತೆ. ಸೊ ಓಕೆ, ಈ ಕ್ಯಾಮ್ರಾನ ಅವ್ರಿಗೆ ಕಾಣಿಸ್ತಾ ಇರೋ ರೀತಿ ಎಲ್ಲಾದರೂ ಅಲ್ಲಿ ಬಚ್ಚಿಡಬೇಕು, ಅಲ್ಲಿಡೋಣ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ಯಾರು ಬೈಕೋಬೇಡಿ, ಜಸ್ಟ್ ಅವರ ಒಂದು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರು ಅನ್ಯತಾ ಭಾವಿಸ್ಬೇಡಿ. ಓಕೆ, ಕ್ಯಾಮ್ರಾ ಇಲ್ಲಿ ಇಡೋಣ, ಬನ್ನಿ. ಕ್ಯಾಮ್ರಾ ಇಲ್ಲಿ ಇಟ್ಬಿಟ್ಟು ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನ್ನ ಕರೆಯೋಣ. ಸೊ ಅದಕ್ಕೆ ಕೆಲವು ಸೆಟಪ್ಗಳಿದೆ, ಅದನ್ನು ಅಲ್ಲಿ ಮಾಡ್ಕೋತೀನಿ ನಾನು. ಹಾವು ನೋಡಿ ಇಲ್ಲಿದೆ. ಈ ಹಾವನ್ನ ಹಿಂಗೆ ಎತ್ಕೊಂಡು ಇದನ್ನು ಅಲ್ಲಿಟ್ಟು ಇದೇ ಕಚ್ಚಿದ್ದು ಅಂತ ಹೇಳೋಣ. ಒಂದು ಸ್ವಲ್ಪ ಲೈಟಾಗಿ ರಕ್ತ ಬಂದಿರೋ ಥರ ಇರಬೇಕಲ್ವ ಕಾಲು. ಅದಕ್ಕೆ ಏನು ಮಾಡೋಣ, ನನ್ನ ಹತ್ರ ಕುಂಕುಮ ತಗೊಬಂದಿದ್ದೆ, ಅದರಲ್ಲಿ ಕಾಣಿಸುತ್ತೋ ಬ್ಲಡ್ ರೀತಿ ಕಾಣಿಸುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಲೆಟ್ಸ್ ಟ್ರೈ. ಇವಾಗ ಇದಕ್ಕೆ ನೀರಾಗಿ ಕಲಿಸ್ಬಿಟ್ಟು ಲೈಟಾಗಿ ಕಾಲ್ಗೆ ಹಾಕೊಂಡ್ರೆ ಬ್ಲಡ್ ರೀತಿ ಕಾಣುತ್ತೆ. ಕ್ಯಾಮ್ರಾ ಅಲ್ಲಿದೆ, ಇವಾಗ ಬ್ಲಡ್ ಥರ ಕಾಣಿಸುತ್ತೆ ಇದು, ನೋಡೋಣ. ಬ್ಲಡ್ ಥರ ಕಾಣಿಸುತ್ತೆ ಇದು, ಇದೇನಿದು ಕುಂಕುಮ ಥರನೇ ಪರವಾಗಿಲ್ಲ, ಲೈಟಾಗಿ ಕಾಣುತ್ತೆ ಬ್ಲಡ್ ರೀತಿ. ಹಾವನ್ನ ಸಾಯಿಸ್ಬಿಟ್ಟೆ ಅಂದ್ಬಿಟ್ಟು ಒಂದು ಕಲ್ಲು ಹಾಕ್ಬಿಡೋಣ ಮೇಲ್ಗಡೆ. ಕಾಲ್ಗೊಂದು ದಾರ ಕಟ್ಕೊಂಡ್ರೆ ಸ್ವಲ್ಪ ನಂಬಿಕೆ ಬರೋ ಥರ ಇರುತ್ತೆ. ದಾರ ಹುಡ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಮೋಸ್ಟ್ಲಿ ಇಲ್ಲಿ ನೀರಲ್ಲಿತ್ತು, ನೀರಲ್ಲಿ ಕಚ್ಚಿದ್ದು ಅಂತ ಹೇಳ್ತೀನಿ. ಓಕೆ, ಇದನ್ನ ಕಾಲಿ ಕಟ್ಕೊಳ್ಳೋಣ. ಇದೆಲ್ಲ ನೋಡ್ತಾ ಇದ್ರೆ ನಾನು ಎಲ್ಲಿ ಡೈರೆಕ್ಟ್ ಆಗ್ಬಿಡ್ತೀನೋ ಅನಿಸ್ತಾ ಇದೆ. ಕ್ಯಾಮ್ರಾ ಆನ್ ಆಗಿದೆಯಾ ನೋಡ್ಕೊತೀನಿ ಇದು ಒಂದ್ಸಲ. ಓಕೆ, ಕ್ಯಾಮ್ರಾ ಆನ್ ಆಗಿದೆ. ಕೈಯಲ್ಲಿರೋ ಬ್ಲಡ್ ಎಲ್ಲ ಹೊಟ್ಟೆ ಹೋಯ್ತು. ನಮ್ಮ ಅಕ್ಕಲ್ಲೆಲ್ಲಾದರೂ ನೋಡ್ತಿದ್ದಾಳ ಏನೋ ಗೊತ್ತಿಲ್ಲ. ಅಲ್ಲಿ ನೋಡ್ರಿ, ನಮ್ಮ ಅಮ್ಮವ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಮತ್ತು ಆಳುಗಳು ಇದ್ದಾರೆ. ಕೂಗೋಣ ಇವಾಗ. ಅವಾ ಬಾಯ್ಲಿ. ಓಕೆ, ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಇವಾಗ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಅಕ್ಕನೂ ಕರೆದ್ಬಿಡ್ತೀನಿ. ಅಲ್ಲಿ ನಮ್ಮ ಅಕ್ಕನೂ ಬರ್ತಾ ಇದ್ದಾಳೆ, ನಮ್ಮ ಅಮ್ಮನೂ ಬರ್ತಾವ್ರೆ. ಈ ಆಳದ್ದು ಕುಂಕುಮ ಥರನೇ ಕಾಣುತ್ತಿಲ್ಲಪ್ಪ. ಅವು ಗುಂಡಿಲಿತ್ತು ನೀರೊಳವನು ಅಲ್ಲಿ. ಅಲ್ಲೇ ಒಂಥರ ಅಲ್ಲಿ ಕಚ್ಚಿದಾಗಾಯ್ತು, ಒಂಥರ ಅಲ್ಲಿ ಕಚ್ಚಿದಾಗಾಯ್ತು. ಅದು ನೀರೊಳವನು ಗೊತ್ತಿಲ್ಲ. ಮೇಲ್ಗಡೆಗೆ ಬಂತು, ನಾನು ಬಡ್ಗೆಲ್ ಬಡ್ದು ಕಲ್ಲೇ ತಾಕ್ಬಿಟ್ಟು ಅಲ್ಲಿ ಅಲ್ಲದ ಸತ್ತೋಯ್ತ. ಬಾಲ್ ಅಲ್ಲಾಡ್ತಿತ್ತು. ಏಯ್ ಸುಮ್ಮನಿರು, ಇಲ್ಲೇ ಕಚ್ಚಿ ಸುಮ್ಮನಿಲ್ಲ. ನೀರೊಳಗಾದ್ರೆ ಏನೂ ಆಗಲ್ಲ. ಎಲ್ಲಿ ಕಚ್ತೀಗಳು ಇಲ್ಲಿಗ್ಯಾ? ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ ಬರ ಮತ್ತೆ ಬಂದಿದ್ದ. ಹೋಗಿದ್ ಬರ ಅದ್ರಲ್ಲಿ ವಿಷ ಇರಲ್ಲ, ಅದ್ರಲ್ಲೇನು ವಿಷ ಇರಲ್ಲ ಬಿಡು. ಇದು ಟೈಟಾಗಿ ಕಟ್ಟಬ ಒಂದು ಸ್ವಲ್ಪ. ಏ ಬೇಡ, ಇದು ಟೈಟ್ ಇದು ಕಟ್ಟು ಬಾ ಫಸ್ಟ್. ಅದನ್ನ ನೋಡ್ಕೊಳ್ಳೋದು. ಇದು ಕಟ್ಟವ ಫಸ್ಟ್. ಚಪ್ಪಲ್ ಬಿಡು. ಗಟ್ಟೆ ಕಟ್ಟವ ಫಸ್ಟ್. ಇದು ಕಟ್ಟವ ಗಟ್ಟೆ ಹೋಗು ಸಿವು ಎದ್ರು. ಗಟ್ಟೆ ಇದ್ಯಾವ್ದು ಇದು ದಾರ ಇಲ್ವಾ? ಬಾ ಎದ್ ನಡೆ ಅಟ್ಟಿಗೆ. ಇರಾವ ಇಲ್ಲಿ ಕಟ್ಕೊಳವು ಇರಾವ ಫಸ್ಟ್. ಏನು ಇಲ್ಲ ಕಣ, ಅದ್ರಲ್ಲಿ ಏನು ವಿಷ ಇರಲ್ಲ ಕಣ. ಇರಾವ ನೀರೊಳಲ್ಲಿ ಏನು ವಿಷ ಇರಲ್ಲ ಬಿಡು. ಅಯ್ಯ ಹಾಗನ್ಬಿಟ್ಟು ಈ ಅಟ್ಲೆ ಇದೆಯಾ? ಏನು ಅದೆಲ್ಲ ನೆಗ್ಲೆಕ್ಟ್ ಮಾಡ್ಬಾರ್ದು. ಬಾ ಒಂದು ಇಂಜೆಕ್ಷನ್ ಮಾಡ್ಕೊಂಡ್ಬಿಟ್ಟು ಸರ್ ಇತ್ತ. ನೆತ್ತು ನಾನು ಬಡಿತೀನಿ. ಸ್ವಲ್ಪ ಬೀಳ್ತಾವ್ ನೋಡಿಗ ಕಬ್ಬಾತಗಳು.
ನೀನು ಪ್ರಾಂಕ್ ಮಾಡ್ತಾ ಇದ್ದೆ ನನ್ನ. ನೆನ್ನೆ ಒಂದ್ ಇಂಗ್ಲಿಷ್ ಸಿನಿಮಾ ನೋಡಿದ್ದೆ. ಅದೇ ರೀಲ್ಗೆ ಕನ್ನಡದ ಮಸಾಲೆ ಹಾಕ್ಬಿಟ್ಟು ಸುಮ್ನೆ ಹಿಂಗ್ ಬಿಟ್ಟೆ ನೋಡು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅದು ಪ್ಲಾಸ್ಟಿಕ್ ನಾನು ಈಗ ಸದ್ಯ ಇದ್ದಲ್ಲ ಹೂವೆ ತಕ್ಕಡಿ ಬಿಚ್ಚೋ ಬಿಚ್ಚೋ. ನಾನಂತೂ ನಿಜ ಅನ್ಕೊಬಿಟ್ಟಿಕಪ್ಪ. ನಾನು ಎಲ್ಲಿ ಇಳಗಿರ್ತಾನೆ ಎಲ್ಲಿ ಇರುತ್ತೆ ಅಲ್ವಾ, ನಾನಂತೂ ಎತ್ತಕ್ಕೂ ಬಿಡ್ನಾರ ಅದನ್ನ ಎತ್ತು ಬಿಟ್ರಿ ಸೊರಗೋದು ಬಿಡಲ್ಲ. ಅದು ಇನ್ನೊಂದು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಲೇಟಾಗಿ ಗೊತ್ತಾಗಲಿ ಅಂದ್ಬಿಟ್ಟು ಮಾಡಿದೆ, ಬಟ್ ಗೊತ್ತಾಗೋಯ್ತು ಪ್ರ್ಯಾಂಕ್. ಬಟ್ ಆದರೂ ಒಂದು ಸ್ವಲ್ಪ ಗಾಬರಿ ಆದ್ರಿ ಅಲ್ವಾ? ಹಾಂ ಹಾಂ. ಆದ್ರೆ ನಾನು ಹೇಳಿದ ಕಥೆನೇ ಆದ್ರೂ ಅದ್ರಲ್ಲಿ ಇದ್ದಿದ್ ಪ್ರೀತಿ ಮಾತ್ರ ನಿಜಾನೇ ಕಂಡ್ರು. ಪ್ಲಾಸ್ಟಿಕ್ ಅಂತ ಗೊತ್ತಾಗೋಯ್ತು. ಇದು ಪ್ಲಾಸ್ಟಿಕ್, ಅದು ಸೇಮ್ ಹಿಂದೆ ಎಲ್ಲ ನೋಡಿದ್ರೆ ಸೇಮ್ ಯಾವ ತರ ಕಾಣುತ್ತೆ. ಅಳ್ಳಾಡ್ತದೆ ಅಂತಾನೆ, ಅದೇನೋ ಕುಂಕುಮನಿ ಎತ್ಕೊಂಡ್ ಸಾವಿರ ಬಿಡ್ತಾನೆ ನನಗದೆ. ನಾನು ಬರೀ ಪಾಟ್ ಬಡ್ಗೆ ತುಕಣ. ಒಂದು ಸಿಂಪಲ್ ಪ್ರ್ಯಾಂಕ್ ಮಾಡೋದಕ್ಕೆ ಅಷ್ಟೇ ಇದು ಮಾಡಿದ್ದು, ಬೇರೆ ಇನ್ನೇನಿಲ್ಲ. ಅಷ್ಟೇ ಆವ್ ಅಕಸ್ಮಾತ್ ಯಾರಿಗೂ ಕಚ್ಚೋದು ಬೇಡ, ಅಕಸ್ಮಾತ್ ಏನಾದರೂ ಆವ್ ಕಚ್ಚಿದ್ರೆ ಮೊದಲನೇ ಪ್ರ್ಯಾಂಕ್ ಮಾಡೋದಲ್ಲ, ಆ ಅಕಸ್ಮಾತ್ ಕಚ್ಚಿದ್ರೆ ಮೊದಲನೇದು ಗಾಬರಿ ಪಟ್ಕೋಬಾರ್ದು. ಈಗ ಗಾಬರಿ ನಮ್ಗಾಗ್ನಿಲ್ವಾ, ಅದನ್ನೇ ಪಟ್ಕೋಬಾರ್ದು. ಅದನ್ನ ತೋರ್ಸೋದಕ್ಕೆ ಇದು ಪ್ರ್ಯಾಂಕ್ ಮಾಡ್ತಾ ಇರೋದು. ಅದು ಕಚ್ಚಿರೋ ನಾನೇ ಸಮಾಧಾನವಾಗಿ ಅವನಿ, ನೀವ್ ಯಾಕೊಳ್ಳಿ. ನಾವೀಗ ಹಾಸ್ಪಿಟಲ್ ಕಳಿಸ್ಬಿಡ. ನಾವು ಎಷ್ಟು ಭಯ ಪಟ್ಕೋತೀವಿ, ಗಾಬರಿ ಪಟ್ಕೋತೀವೋ ಅಷ್ಟು ನಮಗೆ ಅಂದರೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದನೇ ಜಾಸ್ತಿ ಜನ ಹಾವು ಕಚ್ಚಿ ಸಾಯೋದು. ಕಮ್ಮಿ ಆಗೈತಿ ಈಗ. ಹಾಂ, ಅಲ್ಲಿ ನೋಡಿದ್ರಾ? ಸೊ ಹಾಗಾಗಿ ಹಾವು ಕಚ್ಚಿದ್ರೆ ಏನಿಲ್ಲ, ಒಂದು ಆ ಕಚ್ಚಿರೋ ಜಾಗಕ್ಕೆ ಒಂದು ಸ್ವಲ್ಪ ಕಚ್ಚಿರೋ ಜಾಗನ ಕ್ಲೀನಾಗೆ ನೀರಿಂದ ತೊಳೆದು ಮೇಲ್ಗಡೆ ಅದರಿಂದ ಒಂದು ಸ್ವಲ್ಪ ಬಿಟ್ಟು ಒಂದು ಬಿಗಿಯಾಗಿ ಒಂದು ದಾರ ಕಟ್ಟು ಇಮಿಡಿಯೇಟ್ಲಿ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ನೀವೇ ಅದನ್ನು ಕುಯ್ಯೋದು ಮಾಡೋದು, ಬ್ಲಡ್ ಬರ್ಸೋದು ಏನು ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟು ಹಾಸ್ಪಿಟ್ಲಿಗೆ ಹೋಗುವಂಥ ಕೆಲಸ ಮಾಡಿ. ಸೊ ಮೊದಲನೇದು ಗಾಬರಿ ಪಡಬೇಡಿ, ಏನೂ ಆಗಲ್ಲ, ಏನು ಹಾವು ಕಚ್ಚಿದೆ ಏನೂ ಆಗಲ್ಲ ಅನ್ನೋ ಥರ ಇರ್ಬೇಕು ನೀವು ಅಷ್ಟೇ. ಇಷ್ಟು ಯಾರು ಬೈಯೋದಕ್ಕೆ ಹೋಗ್ಬೇಡಿ, ಜಸ್ಟ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನಿಂಗೂ ಗೊತ್ತಾಗ್ನಿಲ್ವಾ? ನಂಗೆ ಗೊತ್ತಾಗ್ಲಿಲ್ಲ, ನೀನು ಕಲ್ಲಾಕ್ಬಿಟ್ಟಿದ್ಯಲ್ಲ. ಹಾಂ, ನಾನು ಆಗ್ಲೇ ಫಸ್ಟ್ ಎತ್ಬಿಟ್ಟಿದ್ರು ಕಲ್ಲ ಸರೋಗೋದು, ತಲೆಯಲ್ಲಿ ಇರ್ನಿಲ್ಲ ಫ್ರ್ಯಾಂಕ್ ಅಂತ. ಆಮೇಲೆ ಅವು ನೋಡಿದ್ಮೇಲೆ ಗೊತ್ತಾಗೋಯ್ತು ನಂಗೆ. ನೋಡಿ ನಮ್ಮ ಹಾವು ಪಾಪ ಇಲ್ಲಿ ಸತ್ ಬಿದ್ದಿದೆ. ಪ್ಲಾಸ್ಟಿಕ್ ಅವ್ರಿ, ಇದು ಪ್ಲಾಸ್ಟಿಕ್ ಹಾವು.